ಮೊದಲ ಸಿನಿಮಾ ಅಂತ ಹೇಳಲಿಕ್ಕೆ ಆಗ್ತದೆ. ಅನೇಕ ಸಿನಿಮಾಗಳಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ. ಹೌದು. ಹಿಂದೆ ರಾಜ್ಕುಮಾರ್ ಸಿನಿಮಾದಲ್ಲೂ ಅದೇ ರೀತಿಯಾಗಿ ಕಾಣಿಸಿಕೊಂಡಿದ್ರಿ. ಇದು ತುಂಬಾ ಸಂತೋಷ ಆಗ್ತದೆ ಈ ಭಾಗದ ಇದು ಜನರಿಗೆ. ಒಳ್ಳೆ ರೀತಿಯಲ್ಲಿ ತೆಗೆದಿದ್ದಾರೆ. ಮತ್ತು ವಿಶೇಷವಾಗಿ ಈ ಚಿತ್ರವನ್ನ ಅವರು ಕಂಬಳ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳವನ್ನು ಹೇಗೆ ತೆಗಿತಾರಪ್ಪ ಅದು ಆಶ್ಚರ್ಯ ಆಗಿತ್ತು ನನಗೆ. ಆದರೆ ರಜನಿ ಬಾಬು ಅವರು ಅದಕ್ಕೆ 2 ಲಕ್ಷ ಅಡಿ ತೆಗೆದು 13,000 ಅಡಿಗೆ ಅದು ನಿಲ್ಲಿಸಿದ್ದಾರೆ ಅಂದರೆ ಎಷ್ಟು ಶ್ರಮ ಇರಬಹುದು ಅಂತ ನಾವು ಅದು ಊಹಿಸಿಕೊಳ್ಬಹುದು. ಇಷ್ಟು ಶ್ರಮ ಪಟ್ಟು ತೆಗೆದ ಸಿನಿಮಾ ತುಂಬ ಮೂಡಿ ಬಂದಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲರೂ ನೋಡುವಂಥ ಸಿನಿಮಾ. ಎಲ್ಲ ರೀತಿಯ ಮಸಾಲೆಗಳು ಇದ್ದಾವೆ ಇದರಲ್ಲಿ. ಬರೀ ಕಂಬಳ ಮಾತ್ರ ಅಲ್ಲ. ಕಂಬಳ ಅಂತಂದ್ರೆ ಬರೀ ಕಂಬಳದ ಕೋಣಗಳನ್ನೇನು ಓಟ ನೋಡುವುದು ತಿರಸ್ಕರಿಸಬೇಕಾದ್ದೇನಿಲ್ಲ. ಎಲ್ಲ ರೀತಿಯ ಕಥೆಗಳು ಇದ್ದಾವೆ. ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಮೊದಲ ಸಿನಿಮಾದಲ್ಲಿ ಆಕ್ಟಿಂಗ್ ಅಂತ ಒಂದು ರೀತಿಯ ಆ ರೀತಿಯ ಮಾತುಕತೆಗಳೆಲ್ಲ ಬರ್ತಾ ಇದೆ. ದನಿಗಳು ಮೊದಲೇ ಒಂದು ಸಿನಿಮಾದಲ್ಲಿ act ಇದೆಲ್ಲ ಏನಿಲ್ಲ, ಖಾಲಿ ಒಂದು ಶಾರ್ಟ್ ತೆಗೆದ್ರೆ ಅಷ್ಟೇ. ಅಷ್ಟು ಸಣ್ಣದಕ್ಕೆ ನಾನು ನಟನಾಗಬಹುದಾದ್ರೆ ಇನ್ನು ಎಷ್ಟು ಸಾವಿರ ಸಿನಿಮಾದಲ್ಲಿ ಬೇಕಾದ್ರೆ ನಟಿಸ್ತೇನೆ. ಒಂದು ಮಿನಿಟ್. ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಾದ್ರೂ ಬಂದು ಕರೆದ್ರೆ ಈ ಇಲ್ಲ ಸಿನಿಮಾ ಇಲ್ಲ, ಆ ರೀತಿ ಕೊಡುವುದಿಲ್ಲ ನಾನು. ಇವರು ನಾನು ಸಣ್ಣದಿರುವಾಗ ಅವರ ತಂದೆಯವರು ಶಂಕರ್ ಸಿಂಗ್ ಅವರು ಧರ್ಮಸ್ಥಳ ಕ್ಷೇತ್ರ ಮಾತನ್ನ ಪ್ರಥಮ ಸಿನಿಮಾ ತೆಗೆದವರು. ಅದೇ ನನ್ನನ್ನು ಬಸ್ಸಲ್ಲಿ ಎದುರು ಕೂತುಕೊಳಿಸಿ ಸಿನಿಮಾ ತೆಗೆದಿದ್ರು. ಹಾಗಾಗಿ ಕ್ರಿಕೆಟ್ ಆಡ್ತಾ ಇದ್ವಿ ಅವರು. ಆ ಪರಿಚಯದಿಂದ ಈಗ ನಾನು ಇದಕ್ಕೆ ಒಪ್ಪಿದ್ದೇನೆ. ನಮ್ಮ ಹಳೆ ಪರಿಚಯ, ಹಳೆ ಸಂಬಂಧ. ಹಾಗಾಗಿ ಇವರು ಈಗ ಹೊಸಬರನ್ನಲ್ಲ, ಹಳೆ ಸಂಬಂಧ, ಹಳೆ ಪರಿಚಯ ಇದೆ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಕನ್ನಡ ದೇಶ ಸಾಗಲಿ ಅಂತ ಹಾರೈಸ್ತೇನೆ.